ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಕಲಬುರಗಿ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಇಕ್ರಾಮುಲ್ಲಾ ಶರೀಫ್ ಹಾಗೂ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಸೇರಿದಂತೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿಯವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಗಲ್ಕರ್ ಪ್ರಶಸ್ತಿ ಮತ್ತು ಛಾಯಾಗ್ರಾಹಕರಿಗೆ ಮತ್ತು ವರದಿಗಾರರಿಗೆ ವಾರ್ಷಿಕ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಸಂಪೂರ್ಣವಾದ ವಿವರ ಇಲ್ಲಿದೆ ನೋಡಿ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಸೋಮವಾರ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟನೆ ಮಾಡಲಾಯಿತು. ಭಾರತದ ಭಾವೈಕ್ಯ ಸಂಕೇತವಾಗಲಿ ಭಕ್ತರ ಮನೆ ಮತ್ತು ಈ ಒಂದು ಸಂದರ್ಭದಲ್ಲಿ ಪತ್ರಕರ್ತರ ಎಲ್ಲ ನೆಲೆಯಲ್ಲಿ ಉತ್ತಮ ರೀತಿಯಾಗಿ ಬೆಳಗಲಿ ಎಂಬ ನಿಟ್ಟಿನಲ್ಲಿ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗಿಂತ ಈ ಬಾರಿ ಮಳೆ ಕಡಿಮೆ ಇರೋದರಿಂದ ಗಿಡಕ್ಕೆ ನೀರುಣಿಸಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿಯವರು ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಿರಿಯರೇ, ಆತ್ಮೀಯರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಮೊದಲನೇದಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೊಡ್ತಕ್ಕಂಥ ಪ್ರಶಸ್ತಿಗಳಿಗೆ ಭಾಜನರಾದಂಥ ಎಲ್ಲ ಹಿರಿಯ ಪತ್ರಕರ್ತರನ್ನು ಕಲಬುರಗಿ ಜಿಲ್ಲಾ ಘಟಕದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಅವರೆಲ್ಲರನ್ನ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತೇನೆ. ಆದಮೇಲೆ ಕಲಬುರಗಿ ಜಿಲ್ಲಾ ಘಟಕ ಕಳೆದ ಹಿಂದಿನ 3 ಅವಧಿಗಳಲ್ಲಿ ಮತ್ತು ಇವಾಗ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರ ಜೊತೆಗೆ ಪತ್ರಕರ್ತರ ಶ್ರೇಯೋಭಿವೃದ್ಧಿ ಸಹ ನಾವು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡೋದು. ಅದರ ಭಾಗವಾಗಿ ಈ ಸಲದ ಪತ್ರಿಕಾ ದಿನಾಚರಣೆಗೆ ಪತ್ರಕರ್ತರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಪತ್ರಕರ್ತರ ಮಕ್ಕಳ ಶೈಕ್ಷಣಿಕ ಕಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದಿನ ತಿಂಗಳಲ್ಲಿ ನಾವು ಆಯೋಜನೆ ಮಾಡಲಿಕ್ಕೆ ಉದ್ದೇಶಿದ್ದೇವೆ. ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಒಂದು ಕಳಕಳಿಯ ಮನವಿ ಏನು ಅಂತಂದರೆ, ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಹಿತ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಬರಬೇಕಾಗಿತ್ತು. ಆದರೆ ತುರ್ತು ಅನಿವಾರ್ಯ ಕಾರಣಕ್ಕಾಗಿ ಬಹುತೇಕ ಎಲ್ಲ ಸಚಿವರು ದಿಲ್ಲಿಗೆ ದೌಡಾಯಿಸಿದ್ದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರು ಯಾರು ಬರದೇ ಇರೋದಕ್ಕೆ ಆಗಿಲ್ಲ. ಅವರು ಶುಭ ಸಂದೇಶವನ್ನು ಕಳಿಸಿ ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕ್ರಮ ಯಶಸ್ವಿಯಾಗಲಿ, ಪತ್ರಕರ್ತರ ಏಳಿಗೆಗೆ ಬೇಕಾದಂಥ ಸವಲತ್ತುಗಳನ್ನು ಕಲ್ಪಿಸಲಿಕ್ಕೆ ನಾವು ಬದ್ಧರಿದ್ದೀವಿ ಅಂತ ಸಂದೇಶವನ್ನು ಸಹ ಕಳಿಸಿದ್ದೇನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಒಂದು ಸರ್ಕಾರ ಇತ್ತೀಚೆಗೆ ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡುವಂಥ ಕೆಲಸ ಮಾಡಿದೆ. ಅದು ಸಮರ್ಪಕವಾಗಿ ವಿತರಣೆ ಮಾಡುವಂಥ ಕೆಲಸ ಆಗಬೇಕು. ಜೊತೆಗೆ ಒಂದಿಷ್ಟು ನಿಯಮಗಳನ್ನು ಸರಳೀಕರಣ ಮಾಡಬೇಕು ಅಂತ ಒತ್ತಡ ಹೇರಿದಾಗ ನಮ್ಮ ರಾಜ್ಯಾಧ್ಯಕ್ಷರ ಪರಿಶ್ರಮದ ಫಲವಾಗಿ ಹಿಂದಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಬಹುತೇಕ ಷರತ್ತುಗಳನ್ನು ಸರಳೀಕರಣ ಮಾಡಿತು. ಆದರೆ ಅದು ವಿತರಣೆಯಾಗುವಲ್ಲಿ ಸ್ವಲ್ಪ ಒಂದಿಷ್ಟು ವಿಳಂಬ ಆಗ್ತಾಯಿದೆ. ಹೀಗಾಗಿ ನಮ್ಮ ಪತ್ರಕರ್ತರಿಗೆ ಆ ಸವಲತ್ತು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಆದಷ್ಟು ಅದನ್ನು ಬೇಗನೆ ಮಾಡುವಂಥ ವ್ಯವಸ್ಥೆ ಆದರೆ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತದೆ. ಹೆಚ್ಚಾಗಿ ಇನ್ನೊಂದೇನು ಅಂತಂದರೆ, ಹಿರಿಯ ಪತ್ರಕರ್ತರಿಗೆ ಮಾಶಾಸನ ಪಿಂಚಣಿ ಸಿಗುವಂಥ ಸವಲತ್ತನ್ನು ರಾಜ್ಯಾಧ್ಯಕ್ಷರು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಯಾಕೆ ಅಂತಂದರೆ, ಪತ್ರಕರ್ತರಿಗೆ ಪಿಂಚಣಿ ಅಂತನ್ನೋದು ಕನಸಿನ ಗಂಟಾಗುಳಿದಿದೆ. ಆ ಕಾರಣಕ್ಕೆ ಅದನ್ನು ಹಿರಿಯ ಪತ್ರಕರ್ತರು ಯಾರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೋ ಅವರಿಗೆ ಆ ಸವಲತ್ತನ್ನು ಕೊಡಿಸಲಿಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧಾಪೂರ್ವಕ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸುವ ಮೂಲಕ, ಅವರ ಕೈಯನ್ನು ಇನ್ನಷ್ಟು ಬಲಪಡಿಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇಳಿ ಕೆಲಸವನ್ನು ಮಾಡಿಸುವ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಮಾಧ್ಯಮ ಸಂಜೀವಿನಿ ಯೋಜನೆ, ಅದನ್ನು ಸಹ ಪತ್ರಕರ್ತರ ಚಿಕಿತ್ಸೆಗೆ ಯೋಜನೆ ಇದೆ. ಅದನ್ನು ಸಹ ನಮ್ಮೆಲ್ಲರಿಗೂ, ಅಂದರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೂ ಸಹ ಸಿಗುವಂತೆ ಮಾಡಬೇಕು ಅಂತೇಳಿ ನಾನು ರಾಜ್ಯಾಧ್ಯಕ್ಷರಿಗೆ ತಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸ್ನೇಹಿತರೆ,
ಕಲಬುರಗಿ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದ ಎಲ್ಲ ಜಿಲ್ಲಾ ಘಟಕಗಳಿಗೆ ಹೋಲಿಸಿದರೆ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆ ಕಾರಣಕ್ಕೆ ತಮ್ಮೆಲ್ಲರೂ ಇದು ನಮ್ಮ ಸಂಘ ಇಷ್ಟು ಚಟುವಟಿಕೆಯಿಂದ ಕೆಲಸ ಮಾಡಲಿಕ್ಕೆ ಕಾರಣಕರ್ತರು ಅಂತಂದರೆ ತಾವೆಲ್ಲರೂ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾವೇನು ಮಾಡಲಿಕ್ಕಾಗಲ್ಲ. ಈಗಾಗಲೇ ನಾವು ಈ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣವನ್ನು ನವೀಕರಣಗೊಳಿಸಿದ ಉದ್ಘಾಟನೆ ಮಾಡುವಂಥ ಸೇರಿದ ಜೊತೆಗೆ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಸಾಕ್ಷಿ ನಮ್ಮ ಕೆಳಗಡೆಯ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ಸಭಾಂಗಣವನ್ನು ಸಹ ನಾವು ಅದನ್ನು ಉದ್ಘಾಟನೆ ಮಾಡಿದ್ವಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿಕೊಂಡು ಕೆಳಗಿನ ಪತ್ರಿಕಾಗೋಷ್ಠಿ ಸಭಾಂಗಣವನ್ನು ಉದ್ಘಾಟನೆ ಮಾಡಿದ್ವಿ. ಅದರ ಜೊತೆಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಮ ಪತ್ರಿಕಾ ಭವನ ಬೇಕಾಗಿರ್ತಕ್ಕಂಥ ಪೀಠೋಪಕರಣವನ್ನು ವೈಯಕ್ತಿಕ ಹಣವನ್ನು ನೀಡಿ ಈ ಪೀಠೋಪಕರಣವನ್ನು ನಮಗೆ ಕೊಡಿಸಿದ್ದಾರೆ. ಕೆಳಗಡೆ ಕುರ್ಚಿಗಳಾಗಿರ್ಬೋದು, ಈ ತಾವು ಕೂತಂಥ ಆಸನಗಳಾಗಿರ್ಬೋದು, ಈಗ ಒಂದಿಷ್ಟು ಕೊಡುವ ಮೂಲಕ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರ ಹೃದಯ ತಪಾಸಣೆ ಮಾಡುವಂಥ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡ್ತೀವಿ ಜಯದೇವ ಆಸ್ಪತ್ರೆಯಲ್ಲಿ ಅಂತ ಮಾನ್ಯ ಶಿವಪ್ರಕಾಶ್ ಪಾಟೀಲ್ ಅವರು ಮೊನ್ನೆ ಭರವಸೆ ನೀಡಿದ್ದಾರೆ. ಆ ಕಾರಣಕ್ಕೆ ತಮ್ಮೆಲ್ಲರ ಪರವಾಗಿ, ಯಾಕೆಂದರೆ ಕಳೆದ ವರ್ಷ ನಾವು ಸುಮಾರು 600 ಪತ್ರಕರ್ತರ ಹೃದಯ ತಪಾಸಣೆ ಮಾಡಿದ್ವಿ, 3 ಆರೋಗ್ಯ ಶಿಬಿರಗಳನ್ನು ಮಾಡಿದ್ವಿ. ಆ ಹೊತ್ತಿನಲ್ಲಿ ಅನೇಕ ಪತ್ರಕರ್ತರಿಗೆ ಒಂದಿಷ್ಟು ಹೃದಯ ಸಮಸ್ಯೆ, ಬ್ಲಾಕೇಜಸ್ಗಳು ಕಂಡುಬಂತು. ಆ ಕಾರಣಕ್ಕಾಗಿ, ಯಾಕಂದರೆ ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪತ್ರಕರ್ತರ ಕೆಲಸದಿಂದಾಗಿ ಈ ಥರದ ಹೃದಯ ಸಮಸ್ಯೆಗಳು, ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಆ ಕಾರಣಕ್ಕೆ ಒಂದು ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಮುಂದಿನ ತಿಂಗಳಲ್ಲಿ ಮತ್ತು ಸೆಪ್ಟೆಂಬರ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರೀ ಜಯದೇವ್ ಉದ್ಯೋಗ ಕೇಂದ್ರದಲ್ಲಿ ಹೃದಯ ತಪಾಸಣೆ ಶಿಬಿರವನ್ನು ಮಾಡಲಿಕ್ಕೆ ನಾವು ತಯಾರಿಗಳನ್ನು ಮಾಡ್ಕೊಳ್ತೇವೆ. ಹೀಗೆ ಒಂದಷ್ಟು ಜನಪರ ಕೆಲಸಗಳನ್ನು ನಾವು ಮಾಡ್ಕೊಂಡು ಪತ್ರಕರ್ತರ ಶ್ರೇಯೋದಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತೀವಿ. ಇಂಥ ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ನಮ್ಮ ಸಾಥ್ ನಿಂತಿದ್ದಕ್ಕೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅಧಿಕಾರಿಗಳನ್ನು, ಯಾಕೆಂತಂದರೆ ಇವತ್ತು ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ 3 ಮೂರ್ತಿಗಳು, ಕಲಬುರಗಿ ಜಿಲ್ಲಾಡಳಿತದ 3 ಮೂರ್ತಿಗಳು ನಿಜವಾಗಲೂ ದಕ್ಷ, ಪ್ರಾಮಾಣಿಕ ಮತ್ತು ಜನಪರ ಮತ್ತು ಜೀವಪರ ಕಕ್ಕುಲತೆಯಿಂದ ಅವರೊಂದು ಕೆಲಸವನ್ನು ಮಾಡಿಕೊಂಡು ಬರ್ತಿರುವ ಪರಿಣಾಮವಾಗಿ ಜನರ ಸಮಸ್ಯೆಗಳು ಬಗೆಹರಿತವೆ. ಇಂತಹ ದಕ್ಷ ಅಧಿಕಾರಿಗಳು ಇನ್ನಷ್ಟು ತಮ್ಮ ಸೇವೆಯನ್ನು ನಮ್ಮ ನೆಲಕ್ಕೆ, ನಮ್ಮ ಕಲಬುರಗಿ ನೆಲಕ್ಕೆ ಇನ್ನಷ್ಟು ಹೆಚ್ಚು ಕೊಡಲಿ ಅಂತ ತಿಳಿಸಿದ ಅವರಲ್ಲಿ ಕಳಕಳಿಯನ್ನು ಮನವಿ ಮಾಡ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಕೋರಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪತ್ರಕರ್ತ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಇಕ್ರಮುಲ್ಲಾ ಶರೀಫ್ ಅವರು ಸಮಾಜ ಸುಧಾರಣೆಯಲ್ಲಿ ಪತ್ರಕರ್ತರ ಪಾತ್ರ ಹಿರಿಯದು ಎಂದರು. ಪ್ರಜಾಪ್ರಭುತ್ವದ ಯಶಸ್ಸಿನಲ್ಲಿ ಪತ್ರಿಕೋದ್ಯಮದ ಪ್ರಮುಖ ಪಾತ್ರ ವಹಿಸಿದ್ದು, ನೈಜತೆ ವರದಿ ಮಾಡುವ ಮೂಲಕ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪತ್ರಕರ್ತರು ಕೊಡುಗೆ ನೀಡಬೇಕು ಎಂದರು. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಪತ್ರಿಕೆಗಳ ಓದುಗರ ಪ್ರಮಾಣ ಕಡಿಮೆಯಾಗುತ್ತಿದೆ. ಆದರೂ ಸಾಂಪ್ರದಾಯಿಕ ಪತ್ರಿಕೋದ್ಯಮದಲ್ಲಿ ಇರುವ ಮೌಲ್ಯಗಳು, ಅದರಲ್ಲಿನ ಶಕ್ತಿ ಸಾಮರ್ಥ್ಯಗಳು ಸಾಮಾಜಿಕ ಜಾಲತಾಣದ ಪತ್ರಿಕೋದ್ಯಮದಲ್ಲಿ ಇಲ್ಲ.
ಜಗತ್ತಿನಲ್ಲಿ ಮಾಹಿತಿಗಳ ಪ್ರಭಾವವೇ ಹರಿಯುತ್ತಿತ್ತು. ನಮ್ಮಂತಹ ಗ್ರಾಹಕರಿಂದ ನಿಖರ ನಿಜ ಸುದ್ದಿಗಳಿಗೆ ಬೇಡಿಕೆ ಇದೆ. ಹೀಗಾಗಿ ಎಲ್ಲಿವರೆಗೂ ನೈಜ, ನಿಖರ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹವುಳ್ಳ ಪತ್ರಿಕೋದ್ಯಮ ನಡೆಯುತ್ತದೆಯೋ ಅಲ್ಲಿಯ ತನಕ ಓದುಗರ ಪ್ರಮಾಣ ಕಡಿಮೆಯಾಗಲ್ಲ. ಸರ್ಕಾರದ ವಿವಿಧ ಯೋಜನೆಗಳು ಜನರಿಗೆ ತಲುಪುವಂತೆ ಮಾಡುವಲ್ಲಿಯೂ ಪತ್ರಿಕೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ತಿಳಿಸಿದರು. ನಾನು ಹೃತ್ಪೂರ್ವಕ ಶುಭಾಶಯಗಳನ್ನು ಇದಕ್ಕೆ ಇಷ್ಟಪಡ್ತೇನೆ. ಇದು ಎರಡನೇ ಸಲ ನಾನು ಈ ಪತ್ರಿಕಾ ಭವನಕ್ಕೆ ಭೇಟಿ ಆಗ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಅವರು ಹೇಳಿದಂಗೆ ಉದ್ಘಾಟನೆ ಸಮಾರಂಭ ಏನಿತ್ತು ಆ ಸಂದರ್ಭದಲ್ಲಿ ಸಚಿವರ ಜೊತೆಗೆ ಬಂದಿದ್ದೆ. ಇದು ಎರಡನೇ ಬಾರಿ ಇಲ್ಲಿ ಬರ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು. ತುಂಬ ಸುಸಜ್ಜಿತವಾಗಿ, ತುಂಬ ಗ್ರ್ಯಾಂಡಾಗಿ ಒಂದು ಕಟ್ಟಡವನ್ನು ತಾವೆಲ್ಲ ನಿರ್ಮಾಣ ಮಾಡಿದ್ದೀರಿ. ಅದಕ್ಕೆ ಶ್ರಮಿಸಿರುವಂತಹ ತಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೇನೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಟ್ಟಡವನ್ನು ಕಟ್ಟಿದ್ದೀರಿ. ಹಾಗೆಯೇ ಈ ಸಂದರ್ಭದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರುವಂತಹ, ಅನುದಾನವನ್ನು ನೀಡಿರುವಂಥ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಜನಪ್ರತಿನಿಧಿಗಳು ಮತ್ತಿತರರು ಯಾರ್ಯಾರು ಇದಕ್ಕೆ ಕೊಡುಗೆ ನೀಡಿದ್ದಾರೆ ಎಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಈ ವೇದಿಕೆ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಸಹ ನಾನು ನಿರ್ವಹಿಸ್ತೇನೆ. ತುಂಬ ಒಂದು ಪವಿತ್ರವಾದಂಥ ವೇದಿಕೆ ಇದು. ಪ್ರಜಾಪ್ರಭುತ್ವದ ಯಶಸ್ಸಿಗೆ 4 ಸ್ತಂಭಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಅತ್ಯಂತ ಪ್ರಮುಖವಾದಂಥ ಸ್ತಂಭ ಪ್ರಜಾಪ್ರಭುತ್ವದ ಬುನಾದಿಯೇ ಇದೆ. ಅದನ್ನು ಸದೃಢವಾಗಿ ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಪತ್ರಿಕೋದ್ಯಮ. ತಾವೆಲ್ಲ ನನ್ನ ಮಾಧ್ಯಮದ ಮಿತ್ರರು. ಯು ಆರ್ ಒನ್ ಆಫ್ ದಿ ಕ್ರಿಟಿಕಲ್ ಎಲಿಮೆಂಟ್ಸ್ ಆಫ್ ಸಕ್ಸಸ್ಫುಲ್ ಡೆಮಾಕ್ರಸಿ. ಸರ್ಕಾರಕ್ಕೆ ಜನರ ಧ್ವನಿಯನ್ನು ತಲುಪಿಸುವಂಥದ್ದು, ಸರ್ಕಾರದ ಧ್ಯೇಯೋದ್ದೇಶಗಳು, ನೀತಿ ನಿಯಮಗಳು, ಕಾರ್ಯಕ್ರಮಗಳು, ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಸರ್ಕಾರದ ಸಾರ್ವಜನಿಕರ ಏನು ಹಿತಾಸಕ್ತಿಗಳಿರುತ್ತೆ ಅವುಗಳನ್ನು ಬೆಳಕಿಗೆ ತರುವಂಥದ್ದು. ಇದರಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಇವತ್ತಿನ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ, ಒಂದು ವೇಗದ ಒಂದು ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಜರ್ನಲಿಸಮ್ ಭಾಳ ಒಂದು ಪ್ರಮುಖವಾದಂಥ ಪಾತ್ರ ವಹಿಸಿದೆ. ಸೊ ಅದೇ ಒಂದು ಸಂದರ್ಭದಲ್ಲಿ ನ್ಯೂಸ್ ಪೇಪರ್ ರೀಡರ್ಶಿಪ್ ಏನಿದೆ ಅದನ್ನು ಕಾಲಕ್ರಮೇಣ ಅದಕ್ಕೆ ಪೂರಕವಾಗಿ ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶವೂ ಸಹ ಉದ್ಭವ ಆಗಿದೆ. ಆದರೆ ಟ್ರೆಡಿಷನಲ್ ಜರ್ನಲಿಸಮಲ್ಲಿರುವಂತಹ ಮೌಲ್ಯಗಳು, ಅದರ ಏನು ಶಕ್ತಿ ಇದೆ, ಅದರ ಏನು ವ್ಯಾಲ್ಯೂಸ್ ಇದೆ, ಅದರ ಸ್ಟ್ರೆಂತ್ಸ್ ಏನಿದೆ, ಅದು ಸೋಷಿಯಲ್ ಮೀಡಿಯಾ ಜರ್ನಲಿಸಮಲ್ಲಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಅದನ್ನು ನಾವು ನಿವಾರಿಸೋಕ್ಕೆ ಆಗೋದಿಲ್ಲ. ನೀವೇನು ವೇದಿಕೆಗೆ ತರ್ತೀರಾ ಅಂತ ಅಂದರೆ ಯು ಬ್ರಿಂಗ್ ಫ್ಯಾಕ್ಟ್ಸ್, ಯು ಬ್ರಿಂಗ್ ಹಾರ್ಡ್ ಗ್ರೌಂಡ್ ಜರ್ನಲಿಸಮ್. ಫೀಲ್ಡಿಗೆ ಹೋಗ್ಬಿಟ್ಟು ಸ್ಥಳೀಯವಾಗಿ ಜನರ ಜೊತೆಗೆ ಒಡನಾಟ ಇಟ್ಕೊಂಡು ಅಲ್ಲಿ ಏನಾಗಿ ವಾಸ್ತವದಲ್ಲಿ ಇರ್ತಕ್ಕಂಥ ಕಷ್ಟ ಸುಖಗಳು ಅದನ್ನು ನೋಡಿ, ಅದನ್ನು ಆಲಿಸಿ, ಅದನ್ನು ಅರಿತು ಜನರ ಮುಂದೆ ತಂದಿರುವಂತಹ ತಾವು ಒಂದು ಕಾರ್ಯವನ್ನು ಮಾಡ್ತೀರಾ. ಸೊ ಎಲ್ಲಿವರೆಗೂ ನಿಜವಾದಂತಹ, ನಿಖರವಾದಂತಹ ಒಂದು ಪಾರದರ್ಶಕ ಮತ್ತು ಒಂದು ವಿಶ್ವಾಸಾರ್ಹ ಏನು ನಾವು ಜರ್ನಲಿಸಮ್ ಮಾಡ್ತೀವಿ ಅಲ್ಲಿವರೆಗೂ ನನ್ನ ಅಭಿಪ್ರಾಯದಲ್ಲಿ ಲೀಡರ್ಶಿಪ್ ಕಡಿಮೆ ಆದರೂ ಸಹ ಲೀಡರ್ಶಿಪ್ ಮುಗಿಯೋದಿಲ್ಲ. ಇನ್ಫ್ಯಾಕ್ಟ್ ಸಮಾಜದಲ್ಲಿ ವಿಶ್ವಾಸವನ್ನು ತರ್ತಕ್ಕಂಥ ಒಂದು ಒಳ್ಳೆಯ ಸುದ್ದಿಯನ್ನು ವರದಿ ಮಾಡ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರಿಗಿದೆ. ಎಲ್ಲಿವರೆಗೂ ಯಾರೆಲ್ಲರೂ ಇದನ್ನೆಲ್ಲ ತಾವು ಪ್ರಾಮಾಣಿಕವಾಗಿ ಮಾಡ್ತೀರಾ ಲೀಡರ್ಶಿಪ್ ಹೆಚ್ಚಾಗುತ್ತೆ ವಿನ ನನ್ನ ಪ್ರಕಾರ ಕಡಿಮೆ ಆಗೋದಿಲ್ಲ. ಯಾಕಂದರೆ ದೇರ್ ಇಸ್ ಅ ಸೀರಿಯಸ್ ಡರ್ತ್ ಆಫ್ ದೇರ್ ಇಸ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್. ಎಲ್ಲ ಕಡೆ ಇನ್ಫಾರ್ಮೇಷನೇ ಇದೆ. 24/7 ನಮಗೆ ಬಂಬಾರ್ಡ್ಮೆಂಟ್ ಆಗ್ತಾ ಇರುತ್ತೆ ಇನ್ಫಾರ್ಮೇಷನ್, ಅಲ್ಲಿಂದ ಇಲ್ಲಿಂದ, ನ್ಯೂಸಿಂದ, ಮೊಬೈಲಿಂದ. ಸೊ ದೇರ್ ಇಸ್ ಆ್ಯಕ್ಚುಲಿ ಎ ರಿಯಲ್ ರಿಕ್ವೈರ್ಮೆಂಟ್ ಫಾರ್ ಕನ್ಸ್ಯೂಮರ್ಸ್ ಲೈಕ್ ಮೀ, ನಮ್ಮಂತಹ ಗ್ರಾಹಕರಿಗೆ ನಿಖರವಾದ ನಿಜವಾದ ಸುದ್ದಿ ಎಲ್ಲಿಂದ ಬರ್ತಕ್ಕಂಥದ್ದು ಅನ್ನೋದು ನಮ್ಮೆಲ್ಲರ ಒಂದು ಬೇಡಿಕೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ಈ ಒಂದು ದಿಕ್ಕಲ್ಲಿ ಕೆಲಸ ಮಾಡಿದರೆ ಐ ಥಿಂಕ್ ಇವತ್ತಿನ ಕಾಲದಲ್ಲಿ ವೆದರ್ ಇಟ್ ಈಸ್ ಫಾರ್ ನ್ಯೂಸ್ ಮೀಡಿಯಾ ಆರ್ ವೆದರ್ ಇಟ್ ಈಸ್ ಫಾರ್ ರಿಟೇಲ್ ಮೀಡಿಯಾ ಆರ್ ಫಾರ್ ನ್ಯೂಸ್ ಪೇಪರ್ಸ್ ಬಹಳಷ್ಟು ಬೇಡಿಕೆ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೂತನವಾಗಿ ಜಿಲ್ಲೆಗೆ ಆಗಮಿಸಿದ್ದೀನಿ ಅಂತ ಹೇಳ್ತಾ ಇದ್ರು, ಬಟ್ ಈಗಾಗಲೇ 2 ತಿಂಗಳಿಂದ ನೂತನವಾಗಿ ಆಗಮಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ
ಸೊ ಅದೆಲ್ಲ ಒಂದು ದಿವಸ ಐ ಥಿಂಕ್ ತಾವು ಸಹ ಒಂದು ಶೀರ್ಷಿಕೆಯನ್ನು ಕೈ ಬಿಡ್ತೀವಿ. ಬಟ್ ಅಲ್ಲಿವರೆಗೂ ಏನು ಹನಿಮೂನ್ ಪೀರಿಯಡ್ ಇದೆ ಅದನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ಸೊ ನನ್ನ ಒಂದು ಕಾರ್ಯಾವಧಿಯಲ್ಲಿ ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನನ್ನ ಒಂದು ಕಾರ್ಯಾವಧಿಯಲ್ಲಿ ಪತ್ರಿಕಾ ಮಾಧ್ಯಮ ಏನಿದೆ, ಪತ್ರಕರ್ತರೇನಿದ್ದೀರಿ, ತಮ್ಮೆಲ್ಲರಿಗೂ ನನ್ನ ಸಂಪೂರ್ಣವಾದಂಥ ಬೆಂಬಲ ಸಹಕಾರ ಇರುತ್ತೆ. ಆಮೇಲೆ ಈ ಜರ್ನಲಿಸಮ್ ಮತ್ತು ಪತ್ರಕರ್ತರೇನಿದ್ದೀರಿ, ಪತ್ರಿಕೋದ್ಯಮ ಏನಿದೆ, ಅದರ ಬುನಾದಿ ಏನಿದೆ, ನನ್ನ ಅವಧಿಯಲ್ಲಿ ಇನ್ನಷ್ಟು ಸುದೃಢವಾಗಬೇಕು, ಇನ್ನೂ ಬಲವಾಗಿ ತಾವೆಲ್ಲರೂ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಆಶಯ ಮತ್ತು ವಿಶ್ವಾಸ. ಆ ದಿಕ್ಕಿನಲ್ಲಿ ತಮ್ಮೆಲ್ಲರಿಗೂ ಜಿಲ್ಲಾಡಳಿತದ ವತಿಯಿಂದ ನಾವು ಏನು ಪೊಲೀಸ್ ಅಧಿಕಾರಿಗಳಾಗಿರಲಿ, ನಾವಾಗಿರಲಿ, ನಮ್ಮೆಲ್ಲರ ಸಂಪೂರ್ಣ ಸಹಕಾರವಿರುತ್ತೆ. ನಾವು ಎಲ್ಲರ ಜೊತೆಗೆ ಕೆಲಸ ಮಾಡೋದು. ನಾವು ನೀವು ಪರಸ್ಪರವಾಗಿ ಪೂರಕವಾಗಿ ಕೆಲಸ ಮಾಡಿದರೆ ಮಾತ್ರ ಒಂದು ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೋದು, ಜಿಲ್ಲೆ ಅಭಿವೃದ್ಧಿ ಮಾಡ್ಬೋದು. ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ಯು ಅಟ್ ದಿಸ್ ಟೈಮ್ ದಟ್ ಬರೀ ಶ್ಲಾಘನೆ, ಬರೀ ಒಳ್ಳೆ ಮಾತು ಕೆಲವೊಬ್ಬರಲ್ಲಿ ಇರುತ್ತೆ. ಅದು ನಾವು ಸ್ವಲ್ಪ ಹೊಗಳಿದ್ರೆ, ಒಳ್ಳೆ ಮಾತಾಡಿದರೆ ಡಿ ಸಿ ಅವ್ರು ನನ್ನ ಜೊತೆ ಚೆನ್ನಾಗಿರ್ತಾರೆ, ನಮ್ಮದು ನಿಮ್ಮದು ಒಂದು ಸಂಬಂಧ ಒಳ್ಳೇದಿರುತ್ತೆ ಅನ್ನೋವಂಥದ್ದು. ಐ ವುಡ್ ಲವ್ ಟು ಹ್ಯಾವ್ ವೆರಿ ಗುಡ್ ರಿಲೇಷನ್ಸ್ ವಿತ್ ಆಲ್ ಆಫ್ ಯು. ಒಬ್ಬರಿಬ್ಬರಲ್ಲ ಎಲ್ಲರ ಜೊತೆಗೂ ಒಂದು ಒಳ್ಳೆಯ ಸಂಬಂಧ ಇಟ್ಕೊಳ್ಳುವಂತೂ ನಮ್ಮ ಉದ್ದೇಶ ಇದೆ. ಆದರೆ ಅದರ ಜೊತೆಗೆ ದಯಮಾಡಿ ಬರೀ ಒಳ್ಳೇದು ಹೇಳಿದರೆ ಖುಷಿ ಆಗ್ತಾರೆ ಅನ್ನುವಂಥದ್ದು ಬೇಡ. ಬರೀ ಒಳ್ಳೇದು ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಹಾಗಾಗಿ ನನ್ನ ನಿರೀಕ್ಷೆ ಏನು ಅಂತಂದರೆ ಫ್ಯಾಕ್ಟ್ಸನ್ನು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಎಲ್ಲೆಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಯಾವುದೇ ಇಲಾಖೆ ಆಗಿದ್ದು ಎಲ್ಲಿ ನಾವು ನಮ್ಮ ಗಮನಕ್ಕಿಲ್ಲ ಅದ್ರ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಕೆಲಸ ಮಾಡಿ, ನಮಗೆ ಸರಿಯಾದ ದಾರಿಗೆ ತರ್ತಕ್ಕಂಥದ್ದು, ನಮಗೆ ಒಳ್ಳೆ ಸಲಹೆ ಸೂಚನೆ ಕೊಡ್ತಕ್ಕಂಥ ಕೆಲಸ ಎಲ್ಲ ತಾವು ಮಾಡಿ ನಮಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾವು ನಮ್ಮಿಬ್ಬರ ನಡುವೆ ಒಳ್ಳೆಯ ಸಂಬಂಧ ಇರೋ ಜೊತೆಗೆ ನಾವು ಜನರ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಒಂದು ವಲಯದಲ್ಲಿ ಒಂದು ಪ್ರೊಫೆಷನಲ್ಲಿ ನಾವು ಇಬ್ಬರು ಕೆಲಸ ಮಾಡ್ತಾ ಇದ್ದೀವಿ. ಸೊ ಯು ಹ್ಯಾವ್ ಟು ಬ್ರಿಂಗ್ ಆಲ್ ಆಫ್ ದೀಸ್ ಇಶ್ಯೂಸ್ ಟು ಅವರ್ ನೋಟಿಸ್. ಓನ್ಲಿ ದೆನ್ ವಿ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಷನ್ ಕ್ಯಾನ್ ಪರ್ಫಾರ್ಮ್ ಮಚ್ ಬೆಟರ್. ಇಫ್ ಯು ಹೋಲ್ಡ್ ಅಸ್ ಅಕೌಂಟಬಲ್, ಇಫ್ ಯು ಹೋಲ್ಡ್ ಅಸ್ ರೆಸ್ಪಾನ್ಸಿಬಲ್, ಇಫ್ ಯು ಆಸ್ಕ್ ಅಸ್ ಕ್ವೆಶ್ಚನ್ಸ್, ನಮಗೆ ಪ್ರಶ್ನೆಗಳು ಕೇಳಬೇಕು, ನಮ್ಮ ಗಮನಕ್ಕೆ ತರಬೇಕು, ಬೆಳಗ್ಗೆ ಚೆಲ್ಲಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಾವುಗಳು ಸಹ ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ ಸಕ್ರಿಯವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಕೊನೆಯದಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಯಾರು ಮಾಡಿದ್ದೀರಿ, ಒಳ್ಳೆಯ ಲೇಖನಿಗಳನ್ನು ಯಾರು ಬರೆದಿದ್ದೀರಿ, ಅವರೆಲ್ಲರಿಗೂ ಇವತ್ತು ಪ್ರಶಸ್ತಿ ಪ್ರದಾನ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಮತ್ತಿತರಿಗೆ ಯಾರ್ಯಾರು ಇಲ್ಲಿ ಕೂತಿದ್ದೀರಿ ಅದೆಲ್ಲರಿಗೂ ಪ್ರೇರಣೆ ಆಗಬೇಕು ಅನ್ನೋವಂಥ ಉದ್ದೇಶ ಇದೆ. ಸೊ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೂ ಸಹ ಬಯಸ್ತೇನೆ. ನಾವು ನೀವು ಎಲ್ಲ ಸೇರಿ ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅದು ನಮಗೆ ಜಿಲ್ಲಾ ಆಡಳಿತಕ್ಕೆ ಒಂದು ಪ್ರೇರಣೆ ಆಗಬೇಕು, ಇನ್ನು ಹೆಚ್ಚು ಕೆಲಸ ಮಾಡೋಕ್ಕೆ ಸಹಕಾರ ಅದರಿಂದ ಸಿಗಬೇಕು. ನಿಮ್ಮ ವೃತ್ತಿಪರ ಜೀವನ ಮತ್ತೆ ಇನ್ನಷ್ಟು ಯಶಸ್ವಿ ಆಗಬೇಕು ಅನ್ನುವಂಥದ್ದು. ಮತ್ತು ನೀವು ಮಾಡ್ತಾ ಇರೋ ಕೆಲಸ ನಮ್ಮ ಜಿಲ್ಲೆಯ ಒಂದು ಏನು ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚು ಸಹಕಾರಿಯಾಗಲಿ ಅನ್ನುವಂಥದ್ದು ಆಶಯಿಸುತ್ತಾ ಈ ಸಂದರ್ಭದಲ್ಲಿ ನನಗೆ ಈ ವೇದಿಕೆ ಕರೆದು ಇಲ್ಲಿ ಸನ್ಮಾನ ಮಾಡಿ ನಿಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಸಂಘಕ್ಕೆ, ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಮಾತನಾಡಿ, ಪ್ರಜಾಪ್ರಭುತ್ವ ಉಳಿಯಲು ಹಾಗೂ ಬೆಳೆಯಲು ಪತ್ರಕರ್ತರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು, ಪೊಲೀಸ್ ಇಲಾಖೆ ಮತ್ತು ಪತ್ರಿಕೋದ್ಯಮದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಎಂದರು. ಮತ್ತು ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಹಾಗೂ ಆತ್ಮೀಯರಾದ ಶ್ರೀ ಬಾಬುರಾವ್ ವೆಟ್ರಾನಿ ಅವರು, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಮಾನ್ಯರೇ, ಮಹನೀಯರೇ, ಪತ್ರಿಕಾ ಮಿತ್ರರೇ, ಅವರ ಕುಟುಂಬದವರೇ,
ಪ್ರಥಮವಾಗಿ ತಮಗೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದರು ಯಾವ ರೀತಿ ಮಾಧ್ಯಮ 4th ಪಿಲ್ಲರ್ ಆಫ್ ಡೆಮಾಕ್ರಸಿ ಇದೆ. ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದರೆ, ಇನ್ನಷ್ಟು ಬೆಳಿಬೇಕಾದರೆ ತಮ್ಮೆಲ್ಲರ ಒಂದು ಪಾತ್ರ ತುಂಬ ಪ್ರಮುಖವಾಗಿದೆ. ಅದು ಎಲ್ಲಿಯೂ ಕೂಡ ಅಲ್ಲಿಗಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪೊಲೀಸ್ ಮತ್ತು ಪ್ರೆಸ್ ಒಂದು ನಾವಿಬ್ಬರ ಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ. ಹೆಚ್ಚಿನ ಜವಾಬ್ದಾರಿ ಯಾವ ನಿಟ್ಟಿನಲ್ಲಿ ಅಂತಂದರೆ, ಒಂದು ತಂತ್ರಜ್ಞಾನ, ಎರಡನೇದು ಸೋಷಿಯಲ್ ಮೀಡಿಯಾ. ತಂತ್ರಜ್ಞಾನ ನಿಮಗೆ ಆದ ಕೆಲವು ಹೊಸ ಹೊಸ ಚಾಲೆಂಜಸ್ಗಳನ್ನು ತಂದುಕೊಟ್ಟಿದೆ. ವಾಲಂಟ್ರಿ ಸೋಷಿಯಲ್ ಮೀಡಿಯಾ ಮುಖಾಂತರ ಸುಮಾರು ಜನ ಇನ್ಫಾರ್ಮೇಷನನ್ನು ತಲುಪಿಸ್ತಾ ಇದ್ದಾರೆ. ಮೊದಲು ಸಾರ್ವಜನಿಕರಿಗೆ ಇನ್ಫಾರ್ಮೇಷನ್ ಏನು ಸುಮಾರು ಸಮಯ ತೆಗೆದುಕೊಳ್ಬೇಕಾಗ್ತಿತ್ತು ತಲುಪಿಸ್ಲಿಕ್ಕೆ, ಮತ್ತು ಲಿಮಿಟೆಡ್ ಜನರಿಗೆ ಮಾತ್ರ ಮಾಹಿತಿ ಶೇರ್ ಆಗ್ತಾ ಇತ್ತು. ಈಗ ಬಿಕಾಸ್ ಆಫ್ ಟೆಕ್ನಾಲಜಿ ಎನಿ ಒನ್ ಕ್ಯಾನ್ ಶೇರ್ ಇನ್ಫಾರ್ಮೇಷನ್ ಟು ಎನಿ ನಂಬರ್ ಆಫ್ ಪೀಪಲ್ ಆ್ಯಂಡ್ anybody sitting anywhere across the world can have access to your information. That is a big challenge. So they are your competitors. ಎರಡನೇದು ಸೋಷಿಯಲ್ ಮೀಡಿಯಾ. ಒಂದು ಯಾವ ರೀತಿ ಆಗ್ತಾ ಇದೆ ತಾವೆಲ್ಲ ದಿನನಿತ್ಯ ಗಮನಿಸ್ತಾ ಇದ್ದೀರಿ. ಒಂದು ವೇಳೆ ಸೋಷಿಯಲ್ ಮೀಡಿಯಾವನ್ನು ಅಥವಾ ತಂತ್ರಜ್ಞಾನವನ್ನು ಸಾರ್ವಜನಿಕರು ಅಥವಾ ಎನಿಬಡಿ ಒಂದು ಜವಾಬ್ದಾರಿಯಿಂದ ಬಳಸದಿದ್ದರೆ it will be flooded with false news, half news, misinformation, completely fake information. ಹಾಗೆ ಈಗ ಗೊತ್ತಿಲ್ಲ ತಮಗೆಲ್ಲ ಡೀಪ್ ಫೇಕ್ ವಿಡಿಯೋಸ್ ಇದೆ, ಆರ್ಟಿಫಿಷಿಯಲಿ ಮಾಡಿಫೈಡ್ ಆಲ್ಟರ್ಡ್ ನ್ಯೂಸ್ ಇದೆ. ಯಾವುದೋ ಎಲ್ಲೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದೇ ವಿಡಿಯೋವನ್ನು ಈಗ ನಡೆದ ರೀತಿ ಇಲ್ಲಿ ಪ್ರೊಜೆಕ್ಟ್ ಮಾಡಿ ಹಾಕ್ತಾರೆ. ಅದು ಇವನ್ ನ್ಯೂಸ್ ಆರ್ಟಿಕಲ್ಸ್ ಇದೆ. ಸೊ ವೈ ವಿ ಶುಡ್ ವರ್ಕ್ ಮೋರ್ ರೆಸ್ಪಾನ್ಸಿಬ್ಲಿ ನಾವಿಬ್ಬರು. ಯಾಕಂದರೆ ಎನಿ ಸಚ್ ಇನ್ಫಾರ್ಮೇಷನ್, ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ultimately it will have impact on the law and order. So police has to deal with that. ಎರಡನೇದು ಪಬ್ಲಿಕ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ದ ಕ್ರೆಡಿಬಲ್ ನ್ಯೂಸ್, ಅಥೆಂಟಿಕ್, ಯಾವ ಸುದ್ದಿ ನಾವು ನಂಬಬೇಕು, ಯಾವ ಸುದ್ದಿ ನಂಬಬಾರ್ದು ಅಂತ. ಸೊ ಹೌ ಟು ಫೈಟ್ ಇಟ್? ಸೊ ದ ಸ್ಪೀಡ್ ಅಟ್ ವಿಚ್ ತಾವೆಲ್ಲ ಕೆಲಸ ಮಾಡ್ತಿದ್ವಿ, ಎಷ್ಟು ಅಕ್ಯುರೇಟ್ ಇನ್ಫಾರ್ಮೇಷನ್ ಇರುತ್ತೆ, ಎಷ್ಟು ಬೇಗ ನಾವು ಅದನ್ನು ಕೌಂಟರ್ ಮಾಡ್ತೀವಿ, ದೆನ್ ದಟ್ ಈಸ್ ದಿ ವೇ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ society and also we can protect our democracy. We have to work to win the trust of people. We have to work with authenticity. People should come back to your news, your print, your electronic media. ಇಲ್ಲಿ ನಾವು ಸುದ್ದಿಯನ್ನು ನೋಡಿದರೆ ಅದು 100% ಅಕ್ಯುರೇಟ್ ಇರುತ್ತೆ ಅಂತ ಆ ಲೆವೆಲ್ಲಿಗೆ ತಾವು ಇಲ್ಲಿವರೆಗೆ ಕೆಲಸ ಮಾಡ್ತಾ ಬಂದಿದ್ದೀರಿ. ಮತ್ತು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ನಾವು ಏನೇನೇ ಪ್ರಯತ್ನ ಮಾಡಿದ್ವಿ, ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥದ್ದಿರ್ಬೋದು, ಸೈಬರ್ ಅಪರಾಧ ಇರ್ಬೋದು, ಇತ್ತೀಚೆಗೆ ನಾವು ಸ್ಟಾರ್ಟ್ ಮಾಡಿರುವ ITMS ಇರ್ಬೋದು, ಟಿಪ್ಪಣಿಗಳು ಬರೋದಂತೂ ಸಹಜ. ಬಟ್ ಎಲ್ಲರಿಗೂ ತಾವು ಸಹಕಾರ ಕೊಟ್ಟಿದ್ದೀರಿ. ಸೊ ನಮ್ಮ ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಇರ್ಬೋದು. ಸೊ ಐ ಆಲ್ವೇಸ್ ಫೆಲ್ಟ್ ವಿ ಆರ್ ವರ್ಕಿಂಗ್ ಟುಗೆದರ್. ಪೊಲೀಸ್ ಇಲಾಖೆ ವತಿಯಿಂದ ಅಥವಾ ಜಿಲ್ಲಾಡಳಿತ ವತಿಯಿಂದ ಏನೇ ನಮ್ಮಿಂದ ತಮಗೆ ಸಹಕಾರ ಬೇಕಾದರೂ ನಾವು ಯಾವತ್ತೂ ಸನ್ನಿಧರಾಗಿರ್ತೀವಿ. ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಮತ್ತು ಈ ದಿನ ಏನು 5 ಜನ VN ಕಾಗಲ್ಕರ್ ಪ್ರಶಸ್ತಿ ಪಡೆದಿದ್ರಿ, ತಮಗೂ ವಿಶೇಷವಾಗಿ ಅಭಿನಂದನೆಗಳು. ಅದರ ಜೊತೆಗೆ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಿದ್ರಿ, ತಮಗೂ ಕೂಡ ವೈಯಕ್ತಿಕವಾಗಿ ಮತ್ತು ಆರಕ್ಷಕ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಮಗೆ, ತಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು, as I said, we are having big responsibility, that is fighting misinformation and fighting for truth. I hope we will definitely work together. Thank you.
ಎಸ್ಪಿ ಅಡೂರು ಶ್ರೀನಿವಾಸುಲು ಮಾತನಾಡಿ, ಪೊಲೀಸ್ ಇಲಾಖೆಯಂತೆ ಪತ್ರಕರ್ತರ ಕೆಲಸವು 24 ಗಂಟೆಗಳದ್ದಾಗಿದೆ. ಹಲವು ಸಮಸ್ಯೆಗಳ ನಡುವೆಯೂ ಪತ್ರಕರ್ತರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಉತ್ತಮ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಎಲ್ಲ ಹಿರಿಯ ಪತ್ರಕರ್ತರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ಅವರ ಕುಟುಂಬ ಸದಸ್ಯರುಗಳಿಗೆ ನನ್ನ ನಮಸ್ಕಾರಗಳು. ಆಲ್ಮೋಸ್ಟ್ DC ಸರ್ ಮತ್ತು ಪೊಲೀಸ್ ಕಮಿಷನರ್ ಸರ್ ಎಲ್ಲ ಮಾತಾಡಿದ್ರು, ಎಲ್ಲ ಆ್ಯಂಗಲ್ಸು ಕವರ್ ಮಾಡಿದರು. ನಾನು ಇನ್ನೇನು ಕವರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಕೂತ್ಕೊಂಡು. ಮೇಜರ್ ಪಾಯಿಂಟ್ಸ್ ನಾನು ಈಗ ಎಲ್ಲ ಬಿಟ್ಟಿದ ಮೇಲೆ ಆಲ್ಮೋಸ್ಟ್ ತಮ್ಮ ಕೆಲಸನೂ ಪೊಲೀಸ್ ಕೆಲಸ ಥರನೇ ಇರುತ್ತೆ. ನಾನು ಎಲ್ಲಿರ್ತೀರೋ ತಾವು ಅಲ್ಲೇ ಇರ್ತೀರ. ಕೆಲವು ಟೈಮ್ ನಾನು ಹೇಳ್ತಾ ಇರ್ತೀನಿ, ಭಾನುವಾರ ಬಂತು ಮನೇಲಿ ಇರ್ಬೇಕು ಅಂದ್ಕೊಂಡೆ, ಬಟ್ ಬಂದೋಬಸ್ತ್ ಬಂತು ಅಂತ. ಪಕ್ಕದಲ್ಲಿ ನೋಡಿದ್ರೆ ಪ್ರೆಸ್ ಅವರೇ ಇರ್ತಾರೆ. ನಮ್ಮದು ಇದೇ ಸಮಸ್ಯೆ ಸರ್, ನಮಗೂ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಬಂದೋಬಸ್ತ್ ಬಂತು, ನಿಮ್ಮ ಜೊತೆ ನಾನು ಇದ್ದೀನಿ ಅಂತ. ಬಟ್ ಏನಂದರೆ ತಮ್ಮದು ಸಾಕಷ್ಟು ಕಷ್ಟಗಳಿದೆ. ತಾವು ಎಲ್ಲೋ ಆನಂದ ತಾಲೂಕಲ್ಲಿ ಇಲ್ಲೊಂದಿದ್ದಾಗ ಗುಲ್ಬರ್ಗದಿಂದ ಟ್ರಾವೆಲ್ ಮಾಡಬೇಕಾಗುತ್ತೆ, ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲ ಕವರ್ ಮಾಡಬೇಕಾಗುತ್ತೆ. ಸೊ ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀವೋ ತಮ್ಮದು ಅಷ್ಟೇ ಸ್ಯಾಕ್ರಿಫೈಸ್ ತಾವು ಮಾಡ್ತೀರ. ಇದು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋಂಥ ವಿಷಯ. ಯಾಕಂದರೆ ಸೊಸೈಟಿ ನೇಷನ್ ಬಿಲ್ಡಿಂಗ್ನಲ್ಲಿ ತಮ್ಮದೇ ಒಂದು ಪ್ರಧಾನ ಪಾತ್ರ ಇದೆ. ಎಸ್ಪೆಷಲಿ ಮುಂಚೆ ಸಾಕಷ್ಟು ನಾವೆಲ್ಲ ಈ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾಗ ನಮಗೆ ಏಕೈಕ ಸೋರ್ಸು ಏನಂದರೆ ಒಂದು ನ್ಯೂಸ್ ಪೇಪರ್ಸೇ. ಅದರಲ್ಲಿರುವಂತಹ ಮಾಡೆಲ್ ಟೆಸ್ಟ್ ಪೇಪರ್ಸು, ಮಾಕ್ ಎಕ್ಸಾಮ್ಸು ಅದನ್ನೇ ಕಟ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ಅದನ್ನೇ ಕವರ್ ಮಾಡ್ತಾ ಇದ್ವಿ. ಸೊ ಒಂದು ಯೂತ್ಗೂ ತಮ್ಮದೇ ಒಂದಂಥ ಕೊಡುಗು ಇದೆ. ಅದೇ ರೀತಿಯಿಂದ ಮೇಜರ್ ಸೋರ್ಸ್ ಒಂದು ಪೇಪರ್ ಓದಿದರೆ ಎಲ್ಲ ಡೈವರ್ಸಿಫೈಡ್ ನ್ಯೂಸ್, ಒಂದು ಸ್ಪೋರ್ಟ್ಸ್ ಆಗಲಿ, ಮೂವಿ ನ್ಯೂಸ್ ಆಗಲಿ, ಪೊಲಿಟಿಕಲ್ ಆಗಲಿ, ಡೆವಲಪ್ಮೆಂಟ್, ಎಜುಕೇಷನ್ ಓರಿಯೆಂಟೆಡ್ ಎಲ್ಲ ಕವರ್ ಆಗಿರುತ್ತದೆ. ಸೊ ಈ ಹಿಂದಿನ ಜನ್ರೇಷನಲ್ಲಿ ತಮ್ಮ ಮಾಧ್ಯಮದ ಜಾಸ್ತಿ ಪ್ರಯಾರಿಟೀಸ್ ಇತ್ತು. ಬಟ್ ಈಗ ನಿಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಒಂದು ಮೊಬೈಲ್ ಫೋನ್ ಓಪನ್ ಮಾಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಆಸ್ ಎ ಪೊಲೀಸ್ ಆಫೀಸರ್ ನಿನ್ನೆ ಒಂದು ವಿಡಿಯೋ ನೋಡಿರ್ತೀನಿ, ಇವತ್ತು ನೋಡಿದರೆ ಅದರಲ್ಲಿ ಸೇಮ್ ಇರುತ್ತೆ, ಭಾಷೆ ಬೇರೆ ಇರುತ್ತೆ. ಸೊ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ನಾವು ವಿ ಗೋ ಬ್ಯಾಕ್ ಟು ಅವರ್ ನ್ಯೂಸ್ ಪೇಪರ್ಸು, ಸ್ಟೇಟ್ ಮೀಡಿಯಾಕ್ಕೆ ನೋಡ್ತೀವಿ. ಅದು ನೋಡಿ ಅದು ಕನ್ಫರ್ಮ್ ಮಾಡಿಸ್ಮೇಲೆ ಇದು ಓಕೆ, ಇದು ಮೈನ್ ವರ್ಷನ್ ಅಂತ ತಿಳ್ಕೊಳ್ತೀವಿ. ನಮಗೆ ಸಾಕಷ್ಟು ಚಾನಲ್ಸ್ ಇರುತ್ತೆ, ಬಟ್ ಸಾರ್ವಜನಿಕರು ಅಷ್ಟೊಂದು ಚಾನಲ್ಸ್ ಅಂದರೆ ಆಕ್ಸೆಸಿಬಿಲಿಟಿ ಇರುವುದಿಲ್ಲ. ಬಿಕಾಸ್ ಈಗಿನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಜನ್ರೇಷನಲ್ಲಿ ಒರಿಜಿನಲ್ ಜೆನ್ಯೂನ್ ನ್ಯೂಸ್ ಸಿಗಬೇಕಾದ್ರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಏನು ಪ್ರೆಸ್ಸು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ನೋಡ್ಕೋಬೇಕಾಗುತ್ತೆ. ಸೊ ಅದರಿಂದ ತಮಗೆ ಈ ಹಿಂದಿನಕ್ಕಿಂತ ತಮ್ಮದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಮತ್ತು ನಿಮಗೂ ಅಷ್ಟೇ ಕಷ್ಟನೂ ಇದೆ. ತಾವು ನ್ಯೂಸ್ ಬರೀಬೇಕಂದ್ರೆ ಯು ಹ್ಯಾವ್ ಟು ಗೆಟ್ ಎಕ್ಸಾಕ್ಟ್ ನ್ಯೂಸ್. ಸೊ ತಮಗೂ ಜಾಸ್ತಿ ಕೆಲಸ ಜಾಸ್ತಿ ಆಗುತ್ತೆ. ಸೊ ಒಟ್ಟಾರೆ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಅಧಿಕಾರಿಗಳ ಜೊತೆ ತಮಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ತಾವು ಅಷ್ಟೇ ತರಹ ಕಷ್ಟಪಡ್ತಾ ಇದ್ದೀರಾ ಟು ಗಿವ್ ದ ಪ್ರಾಪರ್ ಇನ್ಫಾರ್ಮೇಶನ್ ಟು ದ ಸೊಸೈಟಿ, ಟು ಎಂಪವರ್ ದ ಸೊಸೈಟಿ. ಅದಕ್ಕೆ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೀನಿ, ಹೆಚ್ಚಿಗೆ ಮಾತಾಡುವುದಿಲ್ಲ. ಮತ್ತು ಇವತ್ತು VN ಕಾಗಲ್ಕರ್ ಪ್ರಶಸ್ತಿ ಪುರಸ್ಕೃತರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನನಗೆ ಈ ವೇದಿಕೆಗೆ ಆಹ್ವಾನಿಸಿದ್ದಕ್ಕೆ ನಾನು ಜಿಲ್ಲಾಧ್ಯಕ್ಷರಿಗೂ ಮತ್ತು ಎಲ್ಲ ಹಿರಿಯ ಪತ್ರಕರ್ತರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರು, ಪತ್ರಕರ್ತ ಎನ್ನುವುದು ಕಿರೀಟವಲ್ಲ, ಅದು ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಬ್ರೇಕಿಂಗ್ ನ್ಯೂಸ್ ಹಾವಳಿಯಲ್ಲಿ ಹೃದಯಗಳನ್ನು ಒಡೆಯುವ ಬದಲು ಹೃದಯಗಳನ್ನು ಬೆಸೆಯುವ ಕೆಲಸವನ್ನು ಪತ್ರಕರ್ತರು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಎಲ್ಲ ಪತ್ರಕರ್ತರಿಗೆ ಮೊದಲಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ. ಪತ್ರಕರ್ತರ ದಿನಾಚರಣೆ ಅಂದರೆ ನಮ್ಮದೇ ಸಂಭ್ರಮ, ನಮ್ಮದೇ ಸಡಗರ, ನಮ್ಮ ಮನೆಯ ಹಬ್ಬ ಇದ್ದ ಹಾಗೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕುಟುಂಬ ಸಹಿತವಾಗಿ ಎಲ್ಲರೂ ಒಂದು ಕಡೆ ಸೇರದಿದ್ದರೆ ಅದು ಪತ್ರಿಕಾ ದಿನಾಚರಣೆ.
ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಕರ್ತರ ಸಮುದಾಯಕ್ಕೆ, ವಿಶೇಷವಾಗಿ ನಮ್ಮನ್ನೆಲ್ಲ ನಮ್ಮ ಮನೆಗಳಲ್ಲಿ ಸಹಿಸ್ಕೊಂಡಿದ್ದಾರಲ್ಲ ಅವರವರ ಪತ್ನಿಯರು, ಅವ್ರಿಗೂ ಕೂಡ ಸೇರಿದಂತೆ ಅವರ ಮಕ್ಕಳು ಸೇರಿದಂತೆ ಅವ್ರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತೇನೆ. ಏಕೆಂದರೆ ಪತ್ರಕರ್ತರು ಅಂದರೆ ಯಾವಾಗ ಮನೆಯಿಂದ ಹೋಗ್ತೀವಿ ಗೊತ್ತಿಲ್ಲ, ಯಾವಾಗ ವಾಪಸ್ ಬಂದು ಸೇರ್ತೀವಿ ಗೊತ್ತಿಲ್ಲ, ಎಷ್ಟೊತ್ತಿಗೆ ಮಲಗ್ತೀವಿ ಗೊತ್ತಿಲ್ಲ. ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ ಹಾಗೆ ಏನೇ ಇನ್ಸಿಡೆಂಟ್ ಆದರೆ ಅಲ್ಲಿ ಮೊದಲು ಪತ್ರಕರ್ತ ಇರಬೇಕು, ಒಬ್ಬ ವರದಿಗಾರ ಇರಬೇಕು, ಅಥವಾ ಒಬ್ಬ ಫೋಟೋಗ್ರಾಫರ್ ಇರಬೇಕು, ಫೋಟೋ ಜರ್ನಲಿಸ್ಟ್, ವಿಡಿಯೋ ಜರ್ನಲಿಸ್ಟ್, ಎಲ್ಲರೂ ಅವ್ರ ಕರ್ತವ್ಯ ಇದೆ, ಅದು ಹೋಗಲೇಬೇಕು. ಕೋವಿಡ್ ಕಾಲಘಟ್ಟದಲ್ಲೂ ಕೂಡ ನೀವೆಲ್ಲ ಮನೆಯಲ್ಲಿ ಇಂಥ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಎಲ್ಲರೂ ಕೂಡ ಹೇಳ್ತಾಯಿದ್ರು. ಆದರೆ ನಮಗೆ ಮಾತ್ರ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ನೀವು ಯಾರು ಮನೆಯಲ್ಲಿರಿ ಅಂತೇಳಿ ಹೇಳಲಿಲ್ಲ. ಯಾಕೆ ನಮ್ಮ ಕರ್ತವ್ಯ ಇತ್ತು, ನಮ್ಮ ಜವಾಬ್ದಾರಿ ಇತ್ತು, ಆ ಕಾರಣಕ್ಕಾಗಿ ಕೆಲಸ ಮಾಡ್ತಾಯಿದ್ವಿ. ಆ ಕಾರಣದಿಂದಲೇ ಅನೇಕರ ಜೀವಗಳನ್ನು ಕೂಡ, ಅಮೂಲ್ಯವಾದ ಜೀವಗಳನ್ನು ಕೂಡ ಕಳ್ಕೊಂಡ್ರು. ಹಾಗಾಗಿ ಇವತ್ತು ಇಲ್ಲಿ ಬಂದಂಥ ಕಾಗಲ್ಕರ್ ಅವರ ಪತ್ನಿ ಬಂದು ನನಗೆ ನೋಡಿದಾಗ ದುಃಖ ಆಯಿತು. ಏಕೆಂದರೆ ಎಲ್ಲ ಕುಟುಂಬ ಸಂತಸವಾಗಿರುವಂಥ ಸಂದರ್ಭದಲ್ಲಿ ಅವರು ಅವರ ಪತಿಯನ್ನು ಕಳ್ಕೊಂಡ್ರು. ಹಾಗೆ ಇಲ್ಲೇ 2-3 ಇನ್ಸಿಡೆಂಟ್ ಆಯಿತು. ಅವರೆಲ್ಲ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡಿದರೆ ಅದು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ನಿಮ್ಮೆಲ್ಲ ಶಕ್ತಿಯಿಂದ ಆ ಹೋರಾಟವನ್ನು ಮಾಡಿ. ಹಾಗಾಗಿ ಪತ್ರಕರ್ತರ ಸಂದರ್ಭದಲ್ಲಿ ಪತ್ರಕರ್ತ ಆದವರಿಗೆ ಆ ಬದ್ಧತೆ ಇದ್ದರೆ ಸಂಘ ಕೂಡ ಅವರ ಬೆನ್ನಿಗೆ ನಿಲ್ಲುತ್ತೆ ಅನ್ನೋಕ್ಕೆ ಇದು ಉದಾಹರಣೆ. ಹಾಗಾಗಿ ಇವತ್ತು ಕಲಬುರಗಿ ಜಿಲ್ಲೆಯಿಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವಂಥದ್ದು ತೊಗರಿಯ ನಾಡು. ಹಾಗೆ ಇಲ್ಲಿ ಎಲ್ಲರನ್ನ ಪ್ರೀತಿಸುವ, ಎಲ್ಲ ಧರ್ಮಗಳು ಮೇಳೈಸುವಂಥ ಒಂದು ವಿಭಿನ್ನವಾದ ಯುನೀಕ್ ಜಿಲ್ಲೆ ಅಂತ ಹೇಳಿದರೆ ಅದು ಕಲಬುರಗಿ ಜಿಲ್ಲೆ. ಹಾಗಾಗಿಯೇ ಕಲಬುರಗಿಗೆ ಎಲ್ಲ ಸೆಳೆತವೂ ಇದೆ. ಇಡೀ ರಾಜ್ಯದ ರಾಜಕಾರಣ ಅಷ್ಟೇ ಅಲ್ಲ, ರಾಷ್ಟ್ರದ ರಾಜಕಾರಣದಲ್ಲಿ ಮಹತ್ತರವಾದ ಸ್ಥಾನವನ್ನು ಪಡೆದಿರುವುದು ಕೂಡ ಈಗ ಕಲಬುರಗಿ ಜಿಲ್ಲೆ. ಯಾವಾಗಲೂ ಕೂಡ ನಿರ್ಲಕ್ಷಿತ ಜಿಲ್ಲೆ ಅಂತೇಳಿ ನಾವು ಏನು ಮಾತನಾಡ್ತಾ ಇದ್ವಿ, ಇವತ್ತು ರಾಜಕೀಯವಾಗೂ ಕೂಡ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳುವಂಥ, ಅಥವಾ ಯಾರು ಸಚಿವರಾಗಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳುವಂಥ, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯ ನಿರ್ಣಯಗಳನ್ನು ಮಾಡುವಂಥ ಶಕ್ತಿ ಇರುವಂಥದ್ದು ಈಗ ಕಲಬುರಗಿ ಜಿಲ್ಲೆಗೆ. ಹಾಗಾಗಿ ವಿಶೇಷ ರಾಜಕೀಯ ಶಕ್ತಿ ಈ ಜಿಲ್ಲೆಗೆ ಲಭ್ಯ ಆಗಿರೋದು ಬಹಳ ದಶಕಗಳ ಹೋರಾಟಗಳ ನಂತರ ಇದು ಸಿಕ್ಕಿದೆ. ಇದರ ಅಭಿವೃದ್ಧಿಗೆ, ಜಿಲ್ಲೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಸದುಪಯೋಗ ಆಗಲಿ ಅಂತೇಳಿ ನಾನು ಭಾವಿಸ್ತೇನೆ. ಏಕೆಂದರೆ ಈ ಕಾರ್ಯಕ್ರಮಕ್ಕೆ ಬರುವಾಗ ಬರಲೇಬೇಕು ಅಂತೇಳಿ ಕರೆದಂಥವರು ಶರಣ್ ಪ್ರಕಾಶ್ ಪಾಟೀಲ್ ಅವರು. ನನಗೆ ವಿಧಾನಸೌಧ ಸಿಕ್ಕಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಇದು ಎಲ್ಲ ಕಡೆ ಓಡಾಡ್ತೀರಿ, ನಮ್ಮ ಜಿಲ್ಲೆ ಪತ್ರಿಕಾ ದಿನಾಚರಣೆಗೆ ಬರಬೇಕು ಅಂದರು. ಹಾಗಾಗಿ ಇಲ್ಲ ಸರ್, ನಾನು ಭಾಳ ಸಲ ಬಂದಿದ್ದೀನಿ, ಪರವಾಗಿಲ್ಲ ಮಾಡಿ ಹಿಂದೆ ಇಲ್ಲೇ ನಾನು ಬನ್ನಿ, ನಾನು ಬೀದರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಆಯಿತು ಪರವಾಗಿಲ್ಲ, ಮಧ್ಯಾಹ್ನ ಬಂದರೂ ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರು. ಆದರೆ ಅನಿವಾರ್ಯ ಕಾರಣಗಳಿಗಾಗಿ ಎಲ್ಲರಿಗೂ ಎಲ್ಲರ ನೋಟ ಧೇರಿ ಅಂತ ಇದೆ. ಯಾಕೆಂದರೆ ಯಾರು ಸಚಿವರಾಗಬೇಕು ಈ ಥರದ ಧಾವಂತದಲ್ಲಿ ಎಲ್ಲರ ಪ್ರಯತ್ನಗಳಿರುತ್ತೆ. ಹಾಗಾಗಿ ರಾಜಕೀಯ ನಿರ್ಣಯ ಆಗುವಂಥ ಹೊತ್ತಿನಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ಅನಿವಾರ್ಯ ಕಾರಣಕ್ಕಾಗಿ ಅವರು ಬರಲಿಕ್ಕಾಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಮ್ಮ ಜಿಲ್ಲೆಗೆ ಬರಬೇಕು ಅಂತೇಳಿ ಬಯಸಿದಂಥವ್ರು, ಆದರೆ ಅವರು ಕೂಡ ಇವತ್ತು ಬರಲಿಕ್ಕಾಗಿಲ್ಲ. ಇವರಿಬ್ಬರ ಅನುಪಸ್ಥಿತಿಯಲ್ಲಿ ಜಿಲ್ಲಾಡಳಿತ ನಮ್ಮ ಜೊತೆಯಲ್ಲಿದೆ. ಜಿಲ್ಲಾಧಿಕಾರಿಗಳಾದಂಥ ನೋಡಿ, ನಮ್ಮ ಜಿಲ್ಲಾಧಿಕಾರಿಗಳು ಎಷ್ಟು ಆಕ್ಟಿವ್ ಆಗಿದ್ದಾರೆ, ಅವ್ರ ಮುಖದ ಫೇಸ್ ನೋಡಿ ಎಷ್ಟು ಕಳಕಳಿಯಾಗಿದ್ದಾರೆ, ನವಲೋಕಿಯಾಗಿದ್ದಾರೆ. ಒಬ್ಬ DC ಜಿಲ್ಲಾಧಿಕಾರಿಗೆ ಇರಬೇಕಾದಂಥದ್ದು, ಜನರ ಒಡನಾಡಿಯಾಗಿ ಇರಬೇಕಾದಂಥದ್ದು ಅವರು. ಜನರ ಬಳಿಗೆ ಸರ್ಕಾರವನ್ನು, ಜಿಲ್ಲಾಡಳಿತವನ್ನು, ತಾಲೂಕಾಡಳಿತವನ್ನು ತೆಗೆದುಕೊಂಡು ಹೋಗುವಂಥ ಶಕ್ತಿ ಇರುವಂಥದ್ದೇ ಒಬ್ಬ ಜಿಲ್ಲಾ ದಂಡಾಧಿಕಾರಿಗೆ. ಹಾಗಾಗಿ ಅಂಥ ಒಂದು ಮಹತ್ವದ ಕೆಲಸವನ್ನು ಇವತ್ತು ನಮ್ಮ ವಿಕ್ರಮ್ ಶರೀಫ್ ಅವರು ವಹಿಸ್ಕೊಂಡಿದ್ದಾರೆ. ಅವ್ರನ್ನ ರಾಮನಗರ ಜಿಲ್ಲೆಯಿಂದಲೂ ಕೂಡ ನಾನು ಗಮನಿಸಿದ್ದೇನೆ. ಹಾಗೆ ನನಗೆ ಅವರ ಒಡನಾಟ ಸಿಕ್ಕಿಲ್ಲ, ಆದರೆ ದೂರದಲ್ಲಿ ನೋಡಿದ್ದೇನೆ, ಹತ್ತಿರದಿಂದ ನೋಡುವಂಥ ಭಾಗ್ಯ ಇವತ್ತು ಸಿಕ್ಕಿದೆ. ಆದರೆ
ಒಳ್ಳೆ ಅಧಿಕಾರಿ ನಿಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅವರ ಶಕ್ತಿಯನ್ನು ನೀವೆಷ್ಟು ಸಮರ್ಥವಾಗಿ ಬಳಸ್ಕೊತೀರೋ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಗಳು ಆಗ್ತವೆ ಅಂತ ಬಯಸ್ತೇನೆ. ಹಾಗೆ ನಮ್ಮ ಡಾಕ್ಟರ್ ಶರಣಪ್ಪ ಅವರು ಎಷ್ಟು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ವಿಶೇಷವಾಗಿ ಸ್ಟೂಡೆಂಟ್ಸಿಗೆ ತುಂಬ ಚೆನ್ನಾಗಿ ಒಂದು ಪ್ರೇರಣೆಯ ಮಾತುಗಳನ್ನು ಆಡುವಂಥವ್ರು. ಲಾಸ್ಟ್ ಟೈಮ್ ಕೂಡ ಅವರು ಹಲವಾರು ಬಾರಿ ಭಾಷಣ ಕೇಳಿದ್ರು, ಲಾಸ್ಟ್ ಟೈಮ್ ಅಷ್ಟೇ ಅಲ್ಲ. ಹಾಗಾಗಿ ಅವರು ವೆರಿ ಆಕ್ಟಿವ್ ಇರುವಂಥ ಪೊಲೀಸ್ ಆಯುಕ್ತರುಗಳು ಇಲ್ಲಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ SP ಅವರ ಬಗ್ಗೆ ಹೇಳಿದ್ದಾರೆ, ಎಲ್ಲ ಶ್ರೀನಿವಾಸರ ಬಗ್ಗೆ. ಬಹುಶಃ ಅವರು ಟ್ರಾನ್ಸ್ಫರ್ ಆದರೆ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಕೂಡ ಆಗುತ್ತೆ ಅಂತೇಳಿ ನಮ್ಮ ಉದುರವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅಂದರೆ ಆ ಭಾವನೆಯನ್ನು ಬೆಳೆಸೋದು ಸುಮ್ಮನೆ ಬರೋದಿಲ್ಲ. ನಿಮ್ಮ ಕೆಲಸ ಮಾಡೋದ್ರ ಮೂಲಕನೇ ಬರಬೇಕು, ನಿಮಗೆ ಜನಸ್ಪಂದನೆ ಮಾಡೋ ಮೂಲಕನೇ ಬರಬೇಕು. ನಿಮ್ಮ ಮನಸ್ಸಿನ ಒಳಗಡೆ ಅವರು ನಿಮ್ಮ ಹೃದಯವನ್ನು ಕಲಕಬೇಕು ಅಧಿಕಾರಿ. ಹಾಗಾಗಿ ಆ ಮಟ್ಟಕ್ಕೆ ಎತ್ತರಕ್ಕೆ ಕೆಲಸವನ್ನು ಮಾಡಿದರೆ ಅದು ಸಾಧ್ಯ ಆಗುತ್ತೆ. ಅದನ್ನು ಇಲ್ಲಿರುವಂಥ 3 ಜನ ಅಧಿಕಾರಿಗಳು ಪಡೆದಂಥವರು ನೀವೇ ಭಾಗ್ಯರು. ಹಾಗಾಗಿ ನಿಮ್ಮೆಲ್ಲರ ಇಡೀ ಜಿಲ್ಲಾಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸನ್ಮಿತ್ರರು, ನಮ್ಮ ಮಾಧ್ಯಮ ಅಕಾಡೆಮಿಯ ಮಾಜಿ ಸದಸ್ಯರಾದಂಥ ನಮ್ಮ ಕಪ್ನೂರವರು, ಹಾಗೆ ನಮ್ಮ ರಾಜ್ಯ ಸಮಿತಿಯ ಡೈರೆಕ್ಟರ್ ಆಗಿರುವಂಥ ಭವಾನಿ ಸಿಂಗ್ ಠಾಕೂರ್ ಅವರು, ಹಾಗೆ ಈ ಜಿಲ್ಲಾ ಅಧ್ಯಕ್ಷರಾದಂಥ ಬಾಬುರಾವ್ ಯಡ್ರಾಮಿ ಅವರು. ನಾನು ಸುಮ್ಮನೆ ಯಡ್ರಾಮಿ ಅವರಿಗೆ ಕೇಳಿದ್ರೆ, ನೋಡಿ ಈ ಥರ ಅಂತ ಇದ್ದಾರೆ, ಏನು ಮಾಡ್ಬೋದು, ಪತ್ರಿಕಾಧ್ಯಕ್ಷಣೆ ಮಾಡೋಕ್ಕಾಗತ್ತಾ ಅಂತ. ಬೆಳಗ್ಗೆ ಆದರೂ ಮಾಡ್ತೀವಿ ಸರ್, ಬೆಳಿಗ್ಗೆ ಇಬ್ಬರಿಗೆ ಅದು ಬೀದರಲ್ಲಿ ಇರ್ತೀನಿ, ಬೆಳಿಗ್ಗೆ ಮಧ್ಯಾಹ್ನ ಆಗುತ್ತಾ ನೋಡಿ, ಬಲವಂತ ಮಾಡೋದು ಬೇಡ, ತುಂಬ ಒತ್ತಡದಲ್ಲಿ ಮಾಡೋದು ಕೂಡ ಬೇಡ ಅಂತ ಹೇಳಿದೆ. ಹಾಗೆ ನನಗನ್ಸುತ್ತೆ ಬೆಳಗ್ಗೆಗಿನ್ನ ಇವತ್ತಿನ ಈ ಸಂಜೆ ಕಾರ್ಯಕ್ರಮನೇ ಭಾರಿ ಜೋರಾಗಿದೆ, ಅದ್ಭುತವಾಗಿ ನೋಡಿ, ಇಡೀ ಸಭಾಂಗಣ ಅದ್ಭುತವಾಗಿದೆ, ಎಲ್ಲ ಕಡೆ ಸೇರಿಲ್ಲ. ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿರುವಂಥ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಬಾಬುರಾವ್ ಯಡ್ರಾಮಿ, ಹಾಗೆ ಭೀಮಾಶಂಕರ್ ಫಿರೋಜ, ಹಾಗೆ ನಮ್ಮ ಉದ್ನೂರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ. ಭಾಳ ಚೆನ್ನಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಎಲ್ಲ ಈ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಂದು ನನಗೆ ಖುಷಿಯಾದ ಸಂಗತಿ ಇದ್ದರೆ, ಸುದ್ದಿ ಮನೆಯಲ್ಲಿ ಸುದೀರ್ಘ ಅವಧಿಗೆ ಗೌರವ ಘನತೆ ಎರಡನ್ನೂ ಕಾಪಾಡ್ಕೊಂಡು ಬರೋದು ಭಾಳ ಕಷ್ಟ. ಸುದ್ದಿ ಮನೆ ಒಳಗಡೆ ಪತ್ರಕರ್ತರಾದ ತಕ್ಷಣವೇ ನನ್ನ ಅಮ್ಮು ಬಿಮ್ಮು ಎಲ್ಲವೂ ಬಂದ್ಬಿಡ್ತಾರೆ. ದಾರಿ ಒಳಗೆ ಇಡೀ ಜಗತ್ತೇ ನಮ್ಮ ಕೈ ಕೆಳಗಡೆ ಇದೆ, ನನ್ನ ಕಾಲು ಕೆಳಗಡೆ ಇದೆ ಅನ್ನುವಂಥ ಅಮ್ಮು ಬಿಮ್ಮು ಬರ್ತದೆ. ಆದರೆ ಅದನ್ನು ಒಂದು ಗೌರವ ಘನತೆಯಾಗಿ ಪರಿವರ್ತನೆ ಮಾಡ್ಕೊಂಡು ಉಳಿಸ್ಕೊಂಡು ಸುದೀರ್ಘ ಅವಧಿಗೆ ತೆಗೆದುಕೊಳ್ಳೋದು ಭಾಳ ಕಷ್ಟ. ಆದರೆ ಆ ಥರದ ಅನೇಕರು ನಮ್ಮ ಹಿರಿಯರು ಇಲ್ಲಿ ಇದ್ದಾರೆ. ಇವತ್ತು ಪ್ರಭಾಕರ್ ಜೋಶಿಯವರು ಸ್ಥಾನಿಕ ಸಂಪಾದಕರಾಗಿದ್ದಾರೆ, ಸರ್ವತ್ರ ಕರ್ನಾಟಕ ಪತ್ರಿಕೆಯವರು. ಅವರಿಗೆ ಇವತ್ತು ಕಾದಂಕರ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಭಿನಂದನೀಯವಾದಂಥ ಕೆಲಸ. ಅವರಿಗೆ ಚಪ್ಪಾಳೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಮತ್ತೊಬ್ಬರು ನಮ್ಮ ದೇವೇಂದ್ರ ಆವಟ್ಟಿಯವರು ಸಂಘವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಅವೆಲ್ಲ ಮಾಡ್ತಾರೆ, ಯಾವತ್ತೂ ವೇದಿಕೆ ಬಯಸ್ತಾನಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಅಂಥವ್ರಿಗೆ ಈ ಅವಾರ್ಡನ್ನು ಕೊಟ್ಟಿದ್ದೀರಿ. ಆವಂಟಿಯವರಿಗೆ ಪ್ರವೀಣ್ ರೆಡ್ಡಿಯವರು, ಮತ್ತು ಚಂದ್ರಕಾಂತ ಮೂಸಗಿಯವರು, ಸಂಜೀವನಿಯ ರಿಪೋರ್ಟರ್, ಹಾಗೆ ಚಂದ್ರಶೇಖರ ಕೌಗಲ, ಈ 5 ಜನರ ಆಯ್ಕೆಯನ್ನು ಸಮರ್ಥನೀಯವಾಗಿ ಆಯ್ಕೆ ಮಾಡಿದರೆ. ಹಾಗಾಗಿ ಅವರಿಗೂ ಕೂಡ ಈ ಸಭೆಯಲ್ಲಿ ಎಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ನಮ್ಮ ಯಡ್ರಾಮಿ ಭಾರಿ ಬುದ್ಧಿವಂತ. ಕಾರಣ ಏನಂದರೆ, ಮತ್ತೊಮ್ಮೆ ಅವರು ಮರುವಾಯ್ಕೆ ಆಗೋದು ಹೇಗೆ ಅಂತೇಳಿ ಆ ಗುಟ್ಟನ್ನು ಇನ್ನೂ ಬಿಟ್ಕೊಟ್ಟಿರಲಿಲ್ಲ. ಆದರೆ ಈಗ ಗೊತ್ತಾಯಿತು, ಅವ್ರದ್ದು ಎಲ್ಲ ಮೀಡಿಯಾವನ್ನು ಕವರ್ ಮಾಡಿದ್ದಾರೆ. 25 ಜನರಿಗೆ ಪ್ರಶಸ್ತಿಗಳನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ. 25 ಜನರಿಗೆ ಆಯ್ಕೆ ಮಾಡುವ ಮೂಲಕ ಎಲ್ಲ ಮೀಡಿಯಾ ಹೌಸನ್ನು ಒಬ್ಬೊಬ್ಬರು ಆ ಪ್ರಶಸ್ತಿಗೆ ಭಾಜನರಾಗುವಂತೆ ಮಾಡಿದ್ದಾರೆ. ಆ ಬುದ್ಧಿವಂತಿಕೆಯನ್ನು ಬಳಸಿದ್ದಾರೆ. ಜೊತೆಗೆ ವೃತ್ತಿಯಲ್ಲಿ ಅವರು ಕೆಲಸ ಮಾಡ್ತಾ ಇರುವಂಥ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಅವರನ್ನು ನಾವು ವೇದಿಕೆಯಲ್ಲಿ ಬೆಂತಟ್ಟುವಂಥದ್ದು ನಮ್ಮ ಕರ್ತವ್ಯ ಇದೆ, ಸಂಘದ ಜವಾಬ್ದಾರಿ ಕೂಡ ಇದೆ. ಆ ಕೆಲಸವನ್ನು ಮಾಡಿರುವಂಥ ಬಾಬುರಾವ್ ಯಡ್ರಾಮಿ ಅವರಿಗೆ, ಜೊತೆಗೆ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿರುವಂಥ ನಮ್ಮ ಹಿಂದಿನ ಕಾರ್ಯದರ್ಶಿಯಾದಂಥ ಪ್ರಧಾನ ಕಾರ್ಯದರ್ಶಿ ಸಂಗಮದೇವ್ ಅವರಿಂದ ಹಿಡಿದು ನಮ್ಮ ಪ್ರಕಾಶ್ ಜಂಗಲವರೆಗೆ ಎಲ್ಲರೂ ಅನೇಕರ ಪಟ್ಟಿ ಇದೆ. ಅವರೆಲ್ಲರಿಗೆ TV9 ವರದಿಗಾರರು ಕೂಡ ನಮ್ಮ ದತ್ತಾತ್ರೇಯ ಪಾಟೀಲ್ ಬಂದಿರಬೇಕು, ಅವರು ಸೇರಿದಂತೆ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅವರೆಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಪತ್ರಕರ್ತರ ವೃತ್ತಿ ಎಲ್ಲರ ವೃತ್ತಿಯಂತೆ ಅಲ್ಲ. ಪತ್ರಕರ್ತರ ವೃತ್ತಿಯನ್ನು ಮಾಡಲಿಕ್ಕೆ ಒಂದು ಕನಿಷ್ಠ ಧೈರ್ಯ ಬೇಕೇ ಬೇಕು.
ಕನಿಷ್ಠ ಉಚಿತನ ಬೇಕೇ ಬೇಕು, ಒಂದು ಗೀಳು ಬೇಕೇ ಬೇಕು. ಈಗ ನೀವು ಸುಮ್ಮನೆ ಯೋಚನೆ ಮಾಡಿ, ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ಯಾರಾದರೂ ಒಬ್ಬ ನೀವು ಪತ್ರಕರ್ತರಾಗಿ ಬನ್ನಿ ಅಂತೇಳಿ ಯಾರಾದ್ರೂ ಕರೆದಿದ್ದಾರಾ ಈ ಸಮಾಜದಲ್ಲಿ? ಈ ಸಂದರ್ಭದಲ್ಲಿ ಐವರಿಗೆ ಕಾಗಲ್ಕರ್ ಪ್ರಶಸ್ತಿ ವಿತರಣೆ ಮಾಡಿ ಸನ್ಮಾನ ಮಾಡಲಾಯಿತು. BN ಕಾಗಲ್ಕರ್ ಪ್ರಶಸ್ತಿ ಪ್ರತಿ ವರ್ಷ ಸಮಿತಿಯು 5 ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ. ನಂತರ ಅನೇಕ ವರದಿಗಾರರಿಗೆ ಹಾಗೂ ಛಾಯಾಗ್ರಾಹಕರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಮಾಡುವ ನಿಟ್ಟಿನಲ್ಲಿ ಪತ್ರಿಕೆ ಸೇವೆಯನ್ನ ಮಾಡುತ್ತಾ ಬಂದಿದ್ದಕ್ಕಾಗಿ ಅವರಿಗೆ ಪ್ರಶಸ್ತಿ. ಪತ್ರಕರ್ತರಾದ ದೇವೇಂದ್ರಪ್ಪ ಕಪ್ನೂರ್, ಭವಾನಿ ಸಿಂಗ್ ಠಾಕೂರ್, ಭೀಮಾಶಂಕರ್ ಫಿರೋಜಾಬಾದ್, ಬಾಬುರಾವ್ ಕೋಬಾಳ್, ಅಕ್ರಮ್ ಪಾಷಾ ಮೊಮಿನ್, ರಾಚಪ್ಪ ಜಂಬಗಿ, ಶಕೀಲ್ ಚೌಧರಿ ಸೇರಿ ಅನೇಕ ಪತ್ರಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ರಾಜ್ಕುಮಾರ್ ಉದನೂರ್ ಅವರು ನೆರವೇರಿಸಿಕೊಟ್ಟರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಅಂತ. ಹೊಸ ಸುದ್ದಿಗಳಿಗಾಗಿ ಮತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ RJ32 ಕನ್ನಡ ಟಿವಿ, ನೈಜ ನಿಖರ ಸುದ್ದಿಗಳಿಗಾಗಿ. ನಮಸ್ಕಾರ.